ಪ್ರಿಯ ವಿದ್ಯಾರ್ಥಿಗಳೇ, ನಾವು 9ನೇ ವರ್ಗದ ಮ್ಯಾಥಮೆಟಿಕ್ಸ್ ಪಾರ್ಟ್ ಫಸ್ಟ್ರಲ್ಲಿಯ ಚಾಪ್ಟರ್ 2 ವಾಸ್ತವ ಸಂಖ್ಯೆಗಳು ಈ ಪಾಠದಲ್ಲಿಯ ಕೆಲವು ಭಾಗಗಳನ್ನು ನಾವು ಈಗಾಗಲೇ ನೋಡಿರುವೆ ಮಕ್ಕಳೇ. ಅಂದರೆ ಪಿ ಅಪಾನ್ ಕ್ಯೂ ರೂಪದಲ್ಲಿರುವಂತಹ ಸಂಖ್ಯೆಗಳನ್ನು, ಪರಿಮೇಯ ಸಂಖ್ಯೆಗಳನ್ನು, ಅವುಗಳನ್ನು ನಾವು ಖಂಡಿತ ರೂಪ ಮತ್ತು ಅಖಂಡ ಆವರ್ತ ರೂಪದಲ್ಲಿ ಹೇಗೆ ಬರೆಯುವುದು ಎಂಬುದನ್ನು ಕೂಡ ನಾವು ನೋಡಿರುವೆವು. ಆನಂತರ ದಶಾಂಶ ರೂಪದಲ್ಲಿ ಕೊಟ್ಟಿರತಕ್ಕಂಥದ್ದನ್ನು, ಅಂದರೆ 0.6 ಈ ರೀತಿ ಇದೆ ನೋಡಿ, 0.6 ಆವರ್ತನೀಯ ಇರುವುದನ್ನು ನಾವು ಇದನ್ನ 6/9 ಎಂದು ಹೀಗೆ ಕೂಡ ಈಗಾಗಲೇ ಬರೆದಿರುವಂಥದ್ದು. ಆನಂತರ ಈಗ ನಾವು ಮುಂದಿನ ಭಾಗದಲ್ಲಿ ಅಪರಿಮೇಯ ಸಂಖ್ಯೆಗಳು ನೋಡಿ ಮಕ್ಕಳೇ. ಅಪರಿಮೇಯ ಸಂಖ್ಯೆಗಳು ಎಂದರೆ ಪರಿಮೇಯ ಇಲ್ಲದ ಸಂಖ್ಯೆಗಳಿಗೆ ನಾವು ಅಪರಿಮೇಯ ಸಂಖ್ಯೆಗಳು ಎಂದು ನೋಡಿದೆವು. ಇವುಗಳನ್ನು ನೀವು ಹಿಂದಿನ ವರ್ಗದಲ್ಲಿ ಸಂಖ್ಯಾ ರೇಖೆಯ ಮೇಲೆ √2 ಅನ್ನು ತೋರಿಸುವುದು ಮತ್ತು √3 ಅನ್ನು ಹೇಗೆ ತೋರಿಸುವುದು ಎಂಬುದನ್ನು ಕೂಡ ತಾವು ನೋಡಿರುವಿರಿ. ಈಗ ನಾವು ಪರಿಮೇಯ ಸಂಖ್ಯೆ ಅಥವಾ ಅಪರಿಮೇಯ ಸಂಖ್ಯೆಯನ್ನ, ಅಂದ್ರೆ ಅಪರಿಮೇಯ ಮತ್ತು ವಾಸ್ತವ ಸಂಖ್ಯೆಗಳನ್ನ ಯಾವ ರೀತಿ ನೋಡ್ಲಿಕ್ಕಾಗುತ್ತೆ ಎಂಬುದನ್ನು ನೋಡುವುದಿದೆ. ಅಪರಿಮೇಯ ಮತ್ತು ವಾಸ್ತವ ಸಂಖ್ಯೆಗಳು, ಇರ್ಯಾಷನಲ್ ಅಂಡ್ ರಿಯಲ್ ನಂಬರ್ಸ್. ಇಲ್ಲಿ √2 ಈ ಸಂಖ್ಯೆಯನ್ನು ಅಪರಿಮೇಯ ಸಂಖ್ಯೆ ಇದೆ ಎಂದು ಸಿದ್ಧ ಮಾಡುವುದಿದೆ ನೋಡಿ ಮಕ್ಕಳೇ. ಹಾಗಾದ್ರೆ √2 ನಮಗೆ ಗೊತ್ತಿರುವಂತಹದ್ದು ಇದು ಅಪರಿಮೇಯ ಸಂಖ್ಯೆ ಇದೆ. ನಾವಿಲ್ಲಿ ಸಿದ್ಧತೆಯನ್ನ ಮಾಡುವಾಗ √2 ಈ ಸಂಖ್ಯೆ ಪರಿಮೇಯ ಸಂಖ್ಯೆ ಇದೆ ಎಂದು ತಿಳಿಯೋಣ. ಹಾಗಾದ್ರೆ √2 ಈ ಸಂಖ್ಯೆ ಏನ್ ತಿಳಿದೇವ ನಾವು ಇಲ್ಲಿ ಅಪರಿಮೇಯ ಎಂದು ಸಿದ್ಧ ಮಾಡುವಾಗ ನಾವು ಇದು ಪರಿಮೇಯ ಸಂಖ್ಯೆ ಇದೆ ಎಂದು ತಿಳಿದಿರುವೆವು. ಅದನ್ನು ಪಿ ಅಪಾನ್ ಕ್ಯೂ ಎಂದು ಈ ರೀತಿ ರೂಪದಲ್ಲಿ ತಿಳಿಯಲಾಗುತ್ತೆ. ಹಾಗಾದ್ರೆ ಪರಿಮೇಯ ಸಂಖ್ಯೆ ಅಂದ್ರೆ ಪಿ ಅಪಾನ್ ಕ್ಯೂ ರೂಪದಲ್ಲಿ ಇದೆ ಎಂದು ತಿಳಿಯಲಾಗುತ್ತೆ. ಅಂದರೆ ಪಿ ಮತ್ತು ಕ್ಯೂಗಳಲ್ಲಿ ಒಂದರ ಹೊರತಾಗಿ ಬೇರೆ ಸಾಮಾನ್ಯ ಅವಯವ ಇಲ್ಲ ಎಂದು ತಿಳಿಯುವ. ಹಾಗಾದ್ರೆ ಪಿ ಮತ್ತು ಕ್ಯೂಗಳಲ್ಲಿ ಇರುವಂತಹದ್ದು ಒಂದರ ಹೊರತಾಗಿ ಯಾವುದೇ ಸಾಮಾನ್ಯ ಅವಯವ ಇಲ್ಲ. ಹಾಗಾದ್ರೆ √2 = ಪಿ ಅಪಾನ್ ಕ್ಯೂ ಅಂದ್ರೆ ನಾವು ಏನ್ ತಿಳಿದೇವೆ ಇಲ್ಲಿ, √2 ಇದು ಪರಿಮೇಯ ಸಂಖ್ಯೆ ಇರುವುದರಿಂದ √2 = ಪಿ ಅಪಾನ್ ಕ್ಯೂ. ಎರಡೂ ಬದಿಗೆ ವರ್ಗ ಮಾಡಲಾಗಿ 2 = p² ಅಪಾನ್ q², ಅಂದ್ರೆ 2q² = p². ಇಲ್ಲಿ ನೋಡಿ ಮಕ್ಕಳೇ, p² ಇದು ಸಮ ಸಂಖ್ಯೆ ಇದೆ. ಯಾಕೆಂದ್ರೆ ಯಾವುದೇ ಸಂಖ್ಯೆಗೆ ಇಲ್ಲಿ 2ರಿಂದ ಗುಣಾಕಾರ ಮಾಡಲಾಗಿ ನಮಗೆ ಏನ್ ಸಿಗುತ್ತೆ, p² ಇದು ಸಮ ಸಂಖ್ಯೆ ಇದೆ ಎಂದು ತಿಳಿಯುತ್ತೆ. p ಸಹ ಸಮ ಸಂಖ್ಯೆ ಇದೆ. p² ಒಂದು ವೇಳೆ ಸಮ ಸಂಖ್ಯೆ ಇದ್ರೆ p ಸಹ ಸಮ ಸಂಖ್ಯೆ ಇದೆ, ಅಂದ್ರೆ p ದ ಅವಯವ 2 ಇದೆ ಎಂದು ಆಗುತ್ತೆ. ಅದೇ ರೀತಿಯಾಗಿ ಒಂದ್ ವೇಳೆ p = 2t ಎಂದು ತಿಳಿದ್ರೆ, 2t ಎಂದು ತಿಳಿದ್ರೆ ಇದರ ವರ್ಗ ಮಾಡಲಾಗಿ p² = 4t². ಇಲ್ಲಿ t ಬಿಲಾಂಗ್ಸ್ ಟು i ಎನ್ನುವಂಥದ್ದು ಒಂದು ಪೂರ್ಣಾಂಕ ಸಂಖ್ಯೆ, ಅಂದ್ರೆ t ಇದು i ದ ಘಟಕವಿದೆ. ಹಾಗಾದ್ರೆ p² = 2q² ಎಂದು ಈಗಾಗಲೇ ನೋಡಿರುವಿರಿ. ಇಲ್ಲಿ ನಾವು ಇದನ್ನೇ ಇಲ್ಲಿ p² = 2q² ಎಂದು ಬರೆದು, ಹಾಗಾದ್ರೆ 4t² = 2q² ಆಯ್ತು. ಇಲ್ಲಿ 2 ದಿಂದ ಭಾಗಿಸಲಾಗಿ, ಹಾಗಾದ್ರೆ q² = 2t². q² ಇದು ಸಮ ಸಂಖ್ಯೆ ಇದೆ. ಹಾಗಾದ್ರೆ ಇಲ್ಲಿ q ಅಂದ್ರೆ 2 ಇಂದ ಗುಣಾಕಾರ ಮಾಡಲಾಗಿದೆ, ಆದ್ದರಿಂದ q² ಇದು ಸಮ ಸಂಖ್ಯೆ ಇದೆ. q ಸಹ ಸಮ ಸಂಖ್ಯೆ ಇದೆ, ಅಂದ್ರೆ q ದ ಅವಯವ 2 ಇದೆ ಎಂದಾಯ್ತು. ವಿಧಾನ 1 ಮತ್ತು 2ರಿಂದ √2 ಇದು ಪರಿಮೇಯ ಸಂಖ್ಯೆ ಇದೆ ಎಂದು ಗ್ರಹಿಸುವುದು ತಪ್ಪಾಯಿತು. ಯಾಕೆಂದ್ರೆ ನಾವಿಲ್ಲಿ ಪಕ್ಷದಲ್ಲಿ ಏನ್ ತಿಳಿದಿರುವೆವು, p ಮತ್ತು ಕ್ಯೂಗಳಲ್ಲಿ ಒಂದರ ಹೊರತಾಗಿ ಬೇರೆ ಸಾಮಾನ್ಯ ಅವಯವ ಇರುವುದಿಲ್ಲ. ಆದರೆ ನಾವು ಏನ್ ಸಿದ್ಧ ಮಾಡದಂತಾಯ್ತು, p ಮತ್ತು ಕ್ಯೂಗಳಿಗೆ 2 ಒಂದು ಅವಯವ ಇದೆ ಎಂದು ಸಿದ್ಧ ಮಾಡಿದೆವು ಮಕ್ಕಳೇ. ಹಾಗಾದ್ರೆ ಇದು ಪಕ್ಷಕ್ಕೆ ವಿಸಂಗತವಾಯಿತು. ಹಾಗಾದ್ರೆ √2 ಇದು ಅಪರಿಮೇಯ ಸಂಖ್ಯೆ ಇದೆ, ಅಂದ್ರೆ ಇದು ಪರಿಮೇಯ ಸಂಖ್ಯೆ ಇದೆ ಎಂದು ತಿಳಿದಿರುವುದು ತಪ್ಪಾಗಿದೆ. ಆದ್ದರಿಂದ √2 ಇದು ಅಪರಿಮೇಯ ಸಂಖ್ಯೆ ಇದೆ ಎಂದು ಈ ರೀತಿ ತಾವು ಇಂತಹವುಗಳನ್ನ √3 ಇದ್ರೆ ಅಥವಾ √5 ಕೂಡ ಇದ್ರೆ ಇದನ್ನ ಸಿದ್ಧ ಮಾಡಬಹುದು. ಇಂಥವುಗಳನ್ನ ತಾವು ಕೂಡ ಸಿದ್ಧತೆಯನ್ನ ಮಾಡಿ ಮಕ್ಕಳೇ. ಈಗ ನಾವು ಪರಿಮೇಯ ಸಂಖ್ಯೆಗಳ ದಶಾಂಶ ಅಂದ್ರೆ ಅಪರಿಮೇಯ ಸಂಖ್ಯೆಗಳ ದಶಾಂಶ ರೂಪದಲ್ಲಿ ಬರೆಯುವಂಥದ್ದು ಯಾವ ರೀತಿ ಬರೀತೇವೆ. ಹಾಗಾದ್ರೆ ನಾವು ಒಂದು ಸಂಖ್ಯೆನ ಬರೆದ್ರೆ √2 ಇದ್ರೆ ನೋಡಿ ಮಕ್ಕಳೇ, ಇಲ್ಲಿ √2 ಅನ್ನ ಭಾಗಾಕಾರ ಪದ್ಧತಿಯಿಂದ
ಅದರ ಬೆಲೆಯನ್ನು ತೆಗೆದ್ರೆ ನಮಗೆ ಏನು ದೊರೆಯುತ್ತೆ ನೋಡಿ, √2 ಈಸ್ ಈಕ್ವಲ್ ಟು 1.4121 ಇಂಥ ಅನಂತ ಸಂಖ್ಯೆಗಳು, ಅಂದರೆ 1.4121 ಡ್ಯಾಶ್ 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 ಈ ರೀತಿ ಇಂಥ ಬೇರೆ ಬೇರೆ ಸಂಖ್ಯೆಗಳು ಸಿಗುವುದರಿಂದ ಇದಕ್ಕೆ ನಾವು ಅಪರಿಮೇಯ ಅಖಂಡ ಅನಾವರ್ತನೀಯ. ಈ ಉದಾಹರಣಾರ್ಥವಾಗಿ ಒಂದು ಸಂಖ್ಯೆ ನೋಡಿ, ಯಾವುದೇ ಒಂದು ಬೆಲೆ ತೆಗೆದುಕೊಳ್ಳೋಣ. ಈಗ √3 ಇದರ ಬೆಲೆ ತೆಗೆಯಲಾಗಿ √3 ದ ಬೆಲೆಯೂ ಕೂಡ ನಾವು 1.73 ಅನಂತ ಸಂಖ್ಯೆಗಳನ್ನು ತೆಗೆಯುವುದು, 1.73 ಡ್ಯಾಶ್ ಡ್ಯಾಶ್ ಈ ರೀತಿಯಾಗಿ ಬರುವಂತಹ ಸಂಖ್ಯೆಗಳು ನಾವು ಇವುಗಳಿಗೆ ಅಪರಿಮೇಯ ಸಂಖ್ಯೆಗಳು. ಇಂಥವುಗಳಿಗೆ ಅಖಂಡ ಅನಾವರ್ತಿ ದಶಾಂಶ ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳಿಗೆ ಅಪರಿಮೇಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ ನಿಮ್ಮ ಗಮನಕ್ಕೆ ಬರಲಿ, ಯಾವ ಸಂಖ್ಯೆಗಳನ್ನ ದಶಾಂಶ ಆವರ್ತಿ ರೂಪದಲ್ಲಿ ಬರೆಯಲಾಗಿ ಅವುಗಳು ಆವರ್ತಿ ಸ್ವರೂಪದಲ್ಲಿದ್ದರೆ ಅವುಗಳಿಗೆ ಪರಿಮೇಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಉದಾಹರಣೆಗಾಗಿ ನಾವಿಲ್ಲಿ 0.6666 ಈ ರೀತಿ ಆವರ್ತನೀಯ ಇದ್ರೆ ಇದಕ್ಕೆ ನಾವಿಲ್ಲಿ 6/9 ಎಂದು ಕರೆದಿರುವೆವು. ಇಂಥದಕ್ಕೆ ಪರಿಮೇಯ ಸಂಖ್ಯೆ ಎಂದು ಕರೆಯುತ್ತಾರೆ. ಒಂದು ವೇಳೆ 1.735678901234578904 ಹೀಗೆ ಅನಂತತೆ ಇದ್ರೆ ಇಂತಹ ಸಂಖ್ಯೆಗಳಿಗೆ ಅಪರಿಮೇಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಹಾಗಾದ್ರೆ ನಮಗಿಲ್ಲಿ ಪರಿಮೇಯ ಸ್ವರೂಪ ಮತ್ತು ಅಪರಿಮೇಯ ಸಂಖ್ಯೆಗಳನ್ನ ಯಾವ ರೀತಿ ಇವೆ ಎಂಬುದು ನಮಗೆ ಗೊತ್ತಿದೆ ಮಕ್ಕಳೇ. ಈಗ ನಾವು ಇಂಥದ್ದೇ ಒಂದು ಸಂಖ್ಯೆ ಮುಂದಿನ ರೂಪದಲ್ಲಿ ಒಂದು ಸಿದ್ಧತೆಯನ್ನು ಮಾಡುವಾಗ ನೋಡಿ, ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ ಮಕ್ಕಳೇ. 3 + √5 3 + √5 ಈ ಸಂಖ್ಯೆ ಅಪರಿಮೇಯ ಸಂಖ್ಯೆ ಇದೆ ಎಂದು ಸಿದ್ಧ ಮಾಡಿರಿ. ಹಾಗಾಗಿ ಇದು ಅಪರಿಮೇಯ ಸಂಖ್ಯೆ ಇದೆ ಎಂದು ಸಿದ್ಧ ಮಾಡಬೇಕಾಗಿದ್ರೆ ಇಲ್ಲಿ 3 + √5 ಈ ಸಂಖ್ಯೆ ಅಪರಿಮೇಯ ಸಂಖ್ಯೆ ಇದೆ ಎಂದು ಸಿದ್ಧ ಮಾಡಬೇಕಾಗಿದ್ರೆ ನಾವು ಮೊದಲಿಗೆ 3 + √5 ಇದು ಪರಿಮೇಯ ಸಂಖ್ಯೆ ಇರಲಿ. ಹಾಗಾದ್ರೆ ಮೊದಲಿಗೆ ನಾವು ಏನ್ ತಿಳಿಬೇಕಾಗತ್ತೆ, ಇದು ಅಪರಿಮೇಯ ಇದೆ ಎಂದು ಸಿದ್ಧ ಮಾಡ್ಲಿಕ್ಕೆ ಹೇಳಿದ್ರೆ ನಾವು 3 + √5 ಇದು ಪರಿಮೇಯ ಸಂಖ್ಯೆ ಇದೆ ಎಂದು ತಿಳಿಯೋಣ. ಹಾಗಾದ್ರೆ ಪರಿಮೇಯ ಸಂಖ್ಯೆ ಇದ್ರೆ ಇದನ್ನ ನಾವಿಲ್ಲಿ ಈ ಸ್ವರೂಪವನ್ನ P/Q ಸ್ವರೂಪದಲ್ಲಿ ಬರೆಯಲು ಬರುವುದು. ಮಕ್ಕಳೇ, ಇಲ್ಲಿ 3 + √5 ಇದು ಪರಿಮೇಯ ಸಂಖ್ಯೆ ಇದ್ರೆ ಇದನ್ನ P/Q ಸ್ವರೂಪದಲ್ಲಿ ಬರೆಯಲು ಆಗುತ್ತೆ. Therefore 3 + √5 = P/Q. ಹಾಗಾದ್ರೆ ಇದು ಎರಡು ಪರಿಮೇಯ ಸಂಖ್ಯೆಗಳನ್ನ ಈ ರೀತಿ ನಾವು ಬರೆಯಬಹುದು. ಆದ್ದರಿಂದ √5 = P/Q -3. ಹಾಗಾದ್ರೆ ನೋಡಿ ಮಕ್ಕಳೇ, ಇಲ್ಲಿ ಒಂದು ಈ ಪರಿಮೇಯ ಸಂಖ್ಯೆಯಲ್ಲಿ ಒಂದು ಪರಿಮೇಯ ಸಂಖ್ಯೆಯನ್ನು ಕಳೆದ್ರೆ ಪುನಃ ಪರಿಮೇಯ ಸಂಖ್ಯೆ ನಮಗೆ ಈ ರೀತಿ ದೊರೆಯುತ್ತೆ. ಹಾಗಾದ್ರೆ ಪರಿಮೇಯ ಸಂಖ್ಯೆ = ಅಪರಿಮೇಯ ಸಂಖ್ಯೆ. √5 ಇದು ಅಪರಿಮೇಯ ಸಂಖ್ಯೆ ಇದೆ ಎಂದು ನಮಗೆ ಗೊತ್ತಿದೆ. ಈಗ ನೋಡಿ, ನಾವಿಲ್ಲಿ 3 + √5 ಇದು ಅಪರಿಮೇಯ ಸಂಖ್ಯೆ ಇದೆ ಎಂದು ತಿಳಿದುಕೊಂಡಿರುವೆವು. ಆದರೆ ನಮಗೆ √5 P/Q -3 ಇದು P/Q ಅನ್ನುವಂಥದ್ದೊಂದು ಪರಿಮೇಯ ಸಂಖ್ಯೆ. 3 ಅಂದ್ರೆ 3/1 ಅಂದ ಹಾಗೆ. ಹಾಗಾದ್ರೆ ಪರಿಮೇಯ ಸಂಖ್ಯೆಯಲ್ಲಿ ಒಂದು ಪರಿಮೇಯ ಸಂಖ್ಯೆಯನ್ನು ಕಳೆದ್ರೆ ಪುನಃ ಪರಿಮೇಯ ಸಂಖ್ಯೆ ಆಗುತ್ತೆ. ಹಾಗಾದ್ರೆ ಪರಿಮೇಯ ಸಂಖ್ಯೆ = ಅಪರಿಮೇಯ ಸಂಖ್ಯೆ ಆಯಿತು. ಹಾಗಾದ್ರೆ ನಾವು ಇಲ್ಲಿ ತಿಳಿದಿರುವುದು ತಪ್ಪಾಗಿದೆ. ಆದ್ದರಿಂದ 3 + √5 ಇದು ಪರಿಮೇಯ ಸಂಖ್ಯೆ ಇದೆ ಎಂದು ಗ್ರಹಿಸಿರುವುದು ತಪ್ಪಾಗಿದೆ. ಆದ್ದರಿಂದ 3 + √5 ಇದು ಅಪರಿಮೇಯ
ಸಂಖ್ಯೆ ಇದೆ. ಈ ರೀತಿ ತಾವು ಇಂಥ ಉದಾಹರಣೆಗಳನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇಂಥ ಉದಾಹರಣೆಗಳನ್ನ ಅಂದ್ರೆ ಈ 3 + √5 ಇದೆ, ಇಲ್ಲಿ ಮತ್ತೊಂದು ನಮಗೆ 5 + √2 ಎಂದು ಕೊಡಬಹುದು. ಇವುಗಳನ್ನು ಕೂಡ ಈ ರೀತಿ ತೋರಿಸಿ ನಾವು ಇಂತಹ ಸಿದ್ಧತೆಗಳನ್ನ ಮಾಡಬಹುದು ಮಕ್ಕಳೇ. ನಾವು ಈಗಾಗಲೇ ಇಂಥ ಉದಾಹರಣೆಗಳನ್ನ ಕೆಲವು ಬೇರೆ ಬೇರೆ ಪದ್ಧತಿಯ ಉದಾಹರಣೆಗಳನ್ನು ಕೂಡ ಬಿಡಿಸೋಣ. ಹಾಗೂ ಇಲ್ಲಿ ಅಪರಿಮೇಯ ಸಂಖ್ಯೆಗಳ ಗುಣಧರ್ಮಗಳನ್ನು ನೋಡುವಾಗ ನಮಗೆ ಇಲ್ಲಿ ಪರಿಮೇಯ ಸಂಖ್ಯೆ ಹಾಗೂ ಅಪರಿಮೇಯ ಸಂಖ್ಯೆ ಇವುಗಳ ಬೇರೀಜು ಅಥವಾ ವಜಾಬಾಕಿ ಇದು ಅಪರಿಮೇಯ ಸಂಖ್ಯೆ ಇರುತ್ತದೆ. ಅದೇ ರೀತಿಯಾಗಿ ಶೂನ್ಯೇತರ ಪರಿಮೇಯ ಸಂಖ್ಯೆ ಹಾಗೂ ಅಪರಿಮೇಯ ಸಂಖ್ಯೆ ಇವುಗಳ ಗುಣಾಕಾರ ಅಥವಾ ಭಾಗಾಕಾರ ಇದು ಸಹ ಒಂದು ಪರಿಮೇಯ ಸಂಖ್ಯೆ ಇರುತ್ತದೆ. ಅದೇ ರೀತಿಯಾಗಿ ಎರಡು ಅಪರಿಮೇಯ ಸಂಖ್ಯೆಗಳ ಬೇರೀಜು ವಜಾಬಾಕಿ, ಗುಣಾಕಾರ ಹಾಗೂ ಭಾಗಾಕಾರ ಇವು ಮಾತ್ರ ಪರಿಮೇಯ ಅಥವಾ ಅಪರಿಮೇಯ ಇರಲು ಸಾಧ್ಯವಿದೆ. ಈಗ ನಾವು ವಾಸ್ತವ ಸಂಖ್ಯೆಗಳ ಕ್ರಮ ಸಂಬಂಧದ ಮೇಲಿನ ಗುಣಧರ್ಮಗಳನ್ನ ನೋಡೋಣ ಮಕ್ಕಳೇ. ವಾಸ್ತವ ಸಂಖ್ಯೆಗಳ ಕ್ರಮ ಸಂಬಂಧ ಗುಣಧರ್ಮ. ಇಲ್ಲಿ ವಾಸ್ತವ ಸಂಖ್ಯೆಗಳ ಇರುವಂತಹದ್ದು ನಾವಿಲ್ಲಿ ಒಂದು ವೇಳೆ ನಾವು ಮೊದಲನೇದಾಗಿ ನೋಡಿ, ಒಂದನೇ ಗುಣಧರ್ಮ ಎ ಮತ್ತು ಬಿ ಇವು ಎರಡು ವಾಸ್ತವ ಸಂಖ್ಯೆಗಳಾಗಿದ್ದರೆ, ಎ ಮತ್ತು ಬಿ ಇವು ಎರಡು ವಾಸ್ತವ ಸಂಖ್ಯೆಗಳಿದ್ರೆ ಎ = ಬಿ ಅಥವಾ ಎ ಈಸ್ ಗ್ರೇಟರ್ ದೆನ್ ಬಿ ಅಥವಾ ಎ ಈಸ್ ಲೆಸ್ ದೆನ್ ಬಿ, ಈ ಮೂರಲ್ಲಿ ಒಂದು ಇರುತ್ತೆ. ಅಂದ್ರೆ ಒಂದು ವೇಳೆ ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳಾಗಿದ್ರೆ ಎ = ಬಿ ಅಥವಾ ಎ ಈಸ್ ಗ್ರೇಟರ್ ದೆನ್ ಬಿ ಅಥವಾ ಎ ಈಸ್ ಲೆಸ್ ದೆನ್ ಬಿ. ಆನಂತರ ಎರಡನೇದಾಗಿ ನೋಡಿ, ಒಂದು ವೇಳೆ ಎ ಈಸ್ ಲೆಸ್ ದೆನ್ ಬಿ ಮತ್ತು ಬಿ ಈಸ್ ಲೆಸ್ ದೆನ್ ಸಿ ಇದ್ದರೆ ಏನಾಗುತ್ತೆ, ಎ ಇದು ಬಿ ಕಿಂತಲೂ ಚಿಕ್ಕದು, ಬಿ ಇದು ಸಿ ಕಿಂತಲೂ ಚಿಕ್ಕದಿದ್ರೆ ಎ ಮತ್ತು ಸಿ ದಲ್ಲಿಯ ಸಂಬಂಧ ತೋರಿಸಲು ನಮಗೆ ಇಲ್ಲಿ ಗೊತ್ತಾಗುತ್ತೆ ಎ ಈಸ್ ಲೆಸ್ ದೆನ್ ಸಿ ಎಂದು ಹೇಳಬಹುದು. ನೋಡಿ, ಎ ಅನ್ನುವಂಥ ಸಂಖ್ಯೆ ಬಿ ಗಿಂತಲೂ ಚಿಕ್ಕದಿದೆ, ಬಿ ಇದು ಸಿ ಗಿಂತಲೂ ಚಿಕ್ಕದಾಗಿದ್ರೆ ಎ ಮತ್ತು ಸಿ ದಲ್ಲಿಯ ಸಂಬಂಧವನ್ನ ನಾವು ಈ ರೀತಿ ತೋರಿಸಬಹುದು. ಮೂರನೇದಾಗಿ, ಒಂದು ವೇಳೆ ಎ ಈಸ್ ಲೆಸ್ ದೆನ್ ಬಿ ಇದ್ರೆ, ಇಲ್ಲಿ ಎ ಮತ್ತು ಬಿ ಗಳಲ್ಲಿ ಸಂಬಂಧ ಹೀಗಿದೆ, ಎ ಇದು ಬಿ ಗಿಂತಲೂ ಚಿಕ್ಕದಾಗಿದ್ರೆ ಎ ಪ್ಲಸ್ ಸಿ ಈಸ್ ಲೆಸ್ ದೆನ್ ಬಿ ಪ್ಲಸ್ ಸಿ ಎಂದು ಹೇಳಬಹುದು ಮಕ್ಕಳೇ. ಆ ನಂತರ ಕೊನೆಯದಾಗಿ ನಾವು ಇಲ್ಲಿ ಎ ಮತ್ತು ಬಿ ಗಳ ಸಂಖ್ಯೆಗಳನ್ನು ತೋರಿಸುವಾಗ ಒಂದು ವೇಳೆ ಎ ಈಸ್ ಲೆಸ್ ದೆನ್ ಬಿ ಮತ್ತು ಸಿ ಈಸ್ ಗ್ರೇಟರ್ ದೆನ್ 0, ಒಂದು ವೇಳೆ ಶೂನ್ಯ ಇದ್ರೆ ಎ ಇಂಟು ಸಿ ಈಸ್ ಲೆಸ್ ದೆನ್ ಬಿ ಇಂಟು ಸಿ, ನಾವು ಇದನ್ನ ತೋರಿಸಲು ಆಗುತ್ತೆ. ಒಂದ್ ವೇಳೆ ಇದನ್ನೇ ಸಿ ಈಸ್ ಲೆಸ್ ದೆನ್ 0 ಇದ್ರೆ, ಸಿ ಒಂದು ವೇಳೆ ಶೂನ್ಯಕ್ಕಿಂತ ಚಿಕ್ಕ ಸಂಖ್ಯೆ ಆಗಿದ್ರೆ ಅಂದ್ರೆ ಋಣ ಸಂಖ್ಯೆ ಇದ್ರೆ ಎ ಇಂಟು ಸಿ ಈಸ್ ಗ್ರೇಟರ್ ದೆನ್ ಬಿ ಇಂಟು ಸಿ ಎಂದು ಹೇಳಬಹುದು ಮಕ್ಕಳೇ. ಇಲ್ಲಿ ನೋಡಿ, ವಾಸ್ತವ ಸಂಖ್ಯೆಗಳ ಕ್ರಮ ಸಂಬಂಧದಲ್ಲಿರುವಂತಹ ಗುಣಧರ್ಮವನ್ನು ನಾವು ಈಗ ಮೊದಲನೇ ಗುಣಧರ್ಮ ಏನಿದೆ, ಎ ಮತ್ತು ಬಿ ಎರಡು ವಾಸ್ತವ ಸಂಖ್ಯೆಗಳಾಗಿದ್ದಾಗ ಎ = ಬಿ ಅಥವಾ ಎ ಈಸ್ ಗ್ರೇಟರ್ ದೆನ್ ಬಿ ಅಥವಾ ಎ ಈಸ್ ಲೆಸ್ ದೆನ್ ಬಿ, ಇದು ನಾವು ಈಗಾಗಲೇ ಪರಿಮೇಯ ಸಂಖ್ಯೆಗಳಲ್ಲಿನೂ ಕೂಡ ನೋಡಿರುವೆವು. ಅದೇ ರೀತಿಯಾಗಿ ಎರಡನೇ ಗುಣಧರ್ಮ ನೋಡಿ, ಎ ಈಸ್ ಲೆಸ್ ದೆನ್ ಬಿ ಮತ್ತು ಬಿ ಈಸ್ ಲೆಸ್ ದೆನ್ ಸಿ ಇದ್ರೆ ಎ ಈಸ್ ಲೆಸ್ ದೆನ್ ಸಿ ಇರುತ್ತೆ. ಮೂರನೇ ಗುಣಧರ್ಮ ನೋಡಿ, ಎ ಈಸ್ ಲೆಸ್ ದೆನ್ ಬಿ ಇದ್ರೆ ಎ ಪ್ಲಸ್ ಸಿ ಈಸ್ ಲೆಸ್ ದೆನ್ ಬಿ ಪ್ಲಸ್ ಸಿ ಆಗತ್ತೆ. ಅಂದ್ರೆ ಈ ಎರಡೂ ಸಂಖ್ಯೆಗಳಲ್ಲಿ ಒಂದೇ ಸಂಖ್ಯೆಯನ್ನು ಬೇರೀಸು ಮಾಡಿದ್ರೆ ಕೂಡ ಇದೇ ರೀತಿ ಇಲ್ಲಿ
ಚಿಕ್ಕದಾಗಿರುವಂತಹ ಭಾಗ ನಮಗೆ ತೋರುತ್ತೆ. ನಾಲ್ಕನೇದಾಗಿ ಎ ಈಸ್ ಲೆಸ್ ದೆನ್ ಬಿ ಮತ್ತು ಸಿ ಈಸ್ ಗ್ರೇಟರ್ ದೆನ್ 0. ಇಲ್ಲಿ ನೋಡಿ, ಎ ಇದು ಬಿ ಗಿಂತ ಚಿಕ್ಕದಿದ್ದಾಗ, ಸಿ ಒಂದು ವೇಳೆ ಧನ ಸಂಖ್ಯೆ ಇದ್ರೆ ಇಲ್ಲಿ ಒಂದೇ ಸಂಖ್ಯೆಯಿಂದ ಎರಡೂ ಬದಿಗೆ ಗುಣಾಕಾರ ಮಾಡಿದಾಗ ಎ ಸಿ ಈಸ್ ಲೆಸ್ ದೆನ್ ಬಿ ಸಿ ಇರುತ್ತೆ. ಒಂದು ವೇಳೆ ಇದನ್ನೇ ಸಿ ಈಸ್ ಲೆಸ್ ದೆನ್ 0 ಅಂದ್ರೆ ಸಿ ಅನ್ನುವಂಥ ಸಂಖ್ಯೆ ಒಂದು ವೇಳೆ ಋಣ ಸಂಖ್ಯೆ ಇದ್ರೆ ಎ ಸಿ ಈಸ್ ಗ್ರೇಟರ್ ದೆನ್ ಬಿ ಸಿ ಆಗಿರುತ್ತೆ. ನಾವು ಇದೇ ರೀತಿಯಾಗಿ ಋಣ ಸಂಖ್ಯೆಯ ವರ್ಗಮೂಲವನ್ನು ಕೂಡ ನಾವು ನೋಡಿರುವೆವು ಮಕ್ಕಳೇ. ಋಣ ಸಂಖ್ಯೆಗಳ ವರ್ಗಮೂಲ ಹೇಗಿರುತ್ತೆ? ನಾವು ಒಂದು ಸಂಖ್ಯೆ ನೋಡಿ, 4 ಈ ಸಂಖ್ಯೆ ಇದ್ರೆ 4 ಈ ಸಂಖ್ಯೆಯ ವರ್ಗಮೂಲ ಹೇಗೆ ತೆಗೆಯುತ್ತೇವೆ ಅಂದ್ರೆ 4ರ ವರ್ಗಮೂಲ ತೆಗೆಯುವಾಗ 2 ಅಥವಾ -2 ಎಂದು ಬರೆಯಬೇಕಾಗತ್ತೆ. 4ರ ವರ್ಗ, ಏಕೆಂದರೆ 2ರ ವರ್ಗ = 4 ಹಾಗೂ -2ದ ವರ್ಗವು ಕೂಡ 4 ಇದೆ. ಇದು ಗೊತ್ತಿರಲಿ. 2ರ ವರ್ಗ 4, -2ದ ವರ್ಗ 4. ಆದ್ದರಿಂದ 4ರ ವರ್ಗಮೂಲಗಳು 2 ಮತ್ತು -2 ಇರುತ್ತವೆ. ಆದರೆ ನಾವಿಲ್ಲಿ ಋಣ ಸಂಖ್ಯೆಯ ವರ್ಗಮೂಲ ತೆಗೆಯುವಾಗ ನಾವು ಇದನ್ನೇ ಈ ರೀತಿ √a = b ಇದ್ರೆ b² = a ಎಂದು ಬರೆಯಬಹುದು ಮಕ್ಕಳೇ. ನಾವು ಒಂದು ವೇಳೆ ಈ ರೀತಿ ಧನ ಸಂಖ್ಯೆ ಇರುವಾಗ ಧನ ಸಂಖ್ಯೆಯ ವರ್ಗಮೂಲಗಳು ಒಂದು ಧನ ಮತ್ತು ಇನ್ನೊಂದು ಋಣ ಇರುತ್ತೆ. ನಾವು ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ಬರೆದ್ರೆ -√5 ಅಥವಾ -5 ಈ ರೀತಿ ಬರೆದ್ರೆ ನಾವು ಇದನ್ನು ಬರಲಿಕ್ಕಾಗತ್ತೆ. ಇಂತಹ ಸಂಖ್ಯೆಗಳನ್ನು ಬರೆದ್ರೆ ಏನಾಗುತ್ತೆ? ಹಾಗಾದ್ರೆ ಇಲ್ಲಿ ವರ್ಗಮೂಲ ಚಿಹ್ನೆಯಲ್ಲಿ ಋಣ ಸಂಖ್ಯೆಯನ್ನು ಬರೆದ್ರೆ ಇದು ವಾಸ್ತವ ಸಂಖ್ಯೆ ಇರುವುದಿಲ್ಲ. ಆದ್ದರಿಂದ ಅಂದ್ರೆ ಯಾವುದೇ ವಾಸ್ತವ ಸಂಖ್ಯೆಯ ವರ್ಗ ಎಂದು ಋಣ ಇರುವುದಿಲ್ಲ. ಇದು ನಮಗೆ ಗೊತ್ತಿರುವಂತಹದ್ದು. ಅಂದ್ರೆ ಋಣ ವಾಸ್ತವ ಸಂಖ್ಯೆಗಳ ವರ್ಗಮೂಲ ವಾಸ್ತವ ಸಂಖ್ಯೆ ಇರುವುದಿಲ್ಲ. ಹಾಗಾದ್ರೆ ಈ ರೀತಿ ಇರುವಂತವುಗಳನ್ನ ನಾವು ವರ್ಗಮೂಲ ತೆಗೆಯುವುದಿಲ್ಲ ಮಕ್ಕಳೇ. ಈಗ ನಾವು ಇಲ್ಲಿಯವರೆಗೆ ಈ ಪಾಠದ ಕೆಲವು ಭಾಗಗಳನ್ನ ನೋಡಿರುವೆವು. ಇಂತಹ ಇವುಗಳ ಉದಾಹರಣೆಗಳನ್ನ ತಾವು ಪುಸ್ತಕದಲ್ಲಿ ಉದಾಹರಣಾ ಸಂಗ್ರಹ 2.2ದಲ್ಲಿಯ ಎಲ್ಲ ಉದಾಹರಣೆಗಳನ್ನ ಬಿಡಿಸಿ ತಾವು ಪುನಃ ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.